ದಾಖಲೆ ಇಡುವಂಥದ್ದು ಮಾಡಿ ಅಲ್ಲಿ ಬಂದು ಹೋಗಿ ತೊಗೊಂಡು ಹೋಗ್ತಾರೆ. ಭಾಳ ದೂರದ್ರೆ ಹುಬ್ಬಳ್ಳಿ ಆಗ್ಬೇಕು ರೀ, ಅದನ್ನೇ ಬಿಟ್ಕೊಟ್ಟು ಇಡೀ ತಾಲೂಕಿಗೆ ಒಂದು ಆಯ್ತು ಅದ್ರ ದೂರದಿಂದ ಬರ್ಬೇಕಾಗತ್ತೆ. ಪಾಪ ರೈತ ಮಾತ್ರ ಆಗ್ತದೆ. ಆ ತೊಗೊಂಬರು ಟ್ರಾನ್ಸ್ಪೋರ್ಟ್ದಾಗ ಖರ್ಚಾಗಿ ಹೋಗ್ಬಿಡ್ತದೆ ಒಂದು. ಅಲ್ಲಿ ಹೋದಾಗ ಮತ್ತು ಅಡತಿ ಒಳಗೆ ಇಡೋದ್ರಿಂದ ಮಾತ್ರ ತೂಕದಲ್ಲೇ ಮತ್ತೊಂದರಲ್ಲೇ ಭಾಳ ಗಡಬಡಿ ಆಗ್ತದೆ. ಇದರಿಂದ ರೈತರಿಗೆ ಭಾಳ ಲಾಸ್ ಆಗ್ತದೆ. ಬೆಳೆದ ಬೆಳೆ ಅವು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ದುಡ್ಡು ಬರೋದಿಲ್ಲ. ಅದು ದೊಡ್ಡ ಪ್ರಮಾಣದ ದುಡ್ಡು ಬರ್ತಿರ್ತದೆ. ಭೂಮಿ ಸೌಕರ್ಯ ಬೆಲೆ ಕಟ್ಟೋದಿಲ್ಲವ ಲಾಭ ಆತು ಹೇಳ್ಕೊಂಡು ಹೇಳ್ತಾರೆ ಪಾಪ. ಮತ್ತು ಈಗ ನೋಡ್ಬೇಕು ಪ್ರತಿಯೊಬ್ಬ ರೈತರು ಒಮ್ಮೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಕೆಲವೊಂದು ಮಂದಿ ಇತ್ತೀಚೆಗೆ ಇಂಪ್ರೂವ್ಮೆಂಟು ಆಗಿದ್ದಿಲ್ಲ ಅಂತಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಲಾಭ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ಸಹಕಾರಿ ಪತ್ತಿನ ಬ್ಯಾಂಕ್ಗಳು, ಅದರ ಮುಖ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಏನಿದ್ದಾವೆ ಅದು ರೈತರಿಂದ ಕುಡಿದಿದ್ದಾವೆ. ಆ ರೈತರಿಗೆ ಮಾರ್ಕೆಟ್ ಮಾಡೋದಕ್ಕೆ ಯಾಕೆ ವಿಚಾರ ಮಾಡ್ಬಾರ್ದು? ನೀವೆಲ್ಲ ನಾಯಕರು ಇವತ್ತೆಲ್ಲ ಬಲಾಢ್ಯ ನಾಯಕರಿದ್ದೀರಿ. ಜಾರಕಿಹೊಳಿ ಅಂತವ್ರು ಇದ್ದಾರೆ, ಕತ್ತಿ ಅಂತವ್ರು ಇದ್ದಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಇದ್ದಾರೆ, ಜೊತೆಗೆ ನಿಮಗೆಲ್ಲ ಆಶೀರ್ವಾದ ಮಾಡುವಂಥ ನಿಮ್ಮ ಮೇಲೆ ಇರುತ್ತಿರೋ ಸಿದ್ದರಾಮಯ್ಯ ಇದ್ದಾರೆ, ಬಿ ಜೆ ಪಿಗರಿಗೆ ಸಾಕಷ್ಟು ವಿಜಯೇಂದ್ರ ಅಂತವ್ರು ಇದ್ದಾರೆ. ಇವರೆಲ್ಲರೂ ಕೂಡ್ಕೊಂಡು ನೀವು ಚರ್ಚೆ ಮಾಡಿ ಈ ಒಂದು ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಇವಾಗ ಯಾರಾದರೂ ಆಡ್ರಿ, ಯಾರು ನೋಡ್ರಿ, ಯಾರಿಗೆ ಕಸೋದ, ಯಾರಿಗೆ ಜನ ಬೆಂಬಲದ ಅವ್ರು ಆಯ್ಕೆ ಆಗಿರಿ. ಮತ್ತು ಈ ಮತದಾರರು ಸಹಿತ ಎಚ್ಚರದಿಂದ ಈ ವಿಷಯ ಚರ್ಚೆ ಮಾಡ್ಬೇಕಂತ ಈ ದಿಶೆಯಲ್ಲಿ ಹೇಗೆ ಚರ್ಚೆಗೆ ಆಸ್ಪತ್ರೆ ಆಗಿಲ್ಲ. ಅಟ್ಲೀಸ್ಟ್ ಅಂದ್ರೆ ಈ ಒಂದು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲೇ ಅವ್ರಿಗೆ ಈಗಾಗಲೇ ಗೊಬ್ಬರ ಕೊಡೋದು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಂತಲ್ಲ. ಗೊಬ್ಬರ ಕೊಡೋದು, ಒಂದಿಷ್ಟು ಅನುಕೂಲ ಮಾಡೋದು, ಅವರಿಗೆ ಬೀಜ ಕೊಡೋದು ಕೆಲಸಗಳಾಗ್ತವೆ. ಅದ್ರ ಜೊತೆಗೆ ಮಾರ್ಕೆಟು ಅಲ್ಲೇ ಮಾಡುವಂಥದ್ದು ಯಾಕೆ ಪ್ರಯತ್ನ ಮಾಡಬಾರ್ದು? ಗೋಡೌನ್ ಕಟ್ಟಿಸ್ಕೊಟ್ರೆ ಹೆಂಗೋ ಅದು ದುಡ್ಡು ಸಹಕಾರ ಸಂಘದ ಬ್ಯಾಂಕಲ್ಲಿ ಲಾಭದ ದುಡ್ಡು ಬಿದ್ದಿರ್ತದೆ. ಅದನ್ನು ಒಂದೊಂದು ಹೇಳ್ತೀನಿ ನಿಮಗೆ, ಆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲೇ ಮಾಡಿರಿ. ಇಲ್ಲಪ್ಪ ಅಂದ್ರೆ ಒಂದು ಇದಕ್ಕೆ ಏನೋ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿ ಮುಂದರೆ ಮಾಡಿರಿ. ಇಲ್ಲ ಅಟ್ಲೀಸ್ಟ್ ಹೋಬಳಿ ಮಟ್ಟದಲ್ಲೇ ಒಂದು ತಾಲೂಕು 2-3 ಹೋಬಳಿ ಇರ್ತಾವೆ, ಒಂದು ಹೋಬಳಿ ಮಟ್ಟದಲ್ಲಿ ಆದರೂ ನೀವು ಮಾಡಿದರೆ ಮಾತ್ರ ರೈತ ಲಾಭ ಆಗ್ತದೆ. ಆ ಟ್ರಾನ್ಸ್ಪೋರ್ಟ್ ಖರ್ಚು ಉಳಿತದೆ, ಅದು ಲಾಭ ಆಗ್ತದೆ ಪಾಪ ಅವ್ರಿಗೆ. ಮತ್ತು ಕಾನೂನು ಮಾಡಿಸೋದಕ್ಕೆ ನೀವು ಮಾಡಿಬಿಟ್ರಿ ಕಾನೂನನ್ನು. ಯಾಕೆ ರೈತ ಗೊತ್ತಿರೋದು ಎಷ್ಟು ಖರ್ಚು ಮಾಡ್ತಾನೆ, ಏನು ಗೊಂಜಾಳಕ್ಕೆ ಎಷ್ಟು ಖರ್ಚು ಬರೋದಪ್ಪ, 12 ತಿಂಗಳು ಬೆಳೆ ಏನು, ನಾವೆಷ್ಟು ನೀರು ಹಾಕ್ಸಿದ್ವಿ, ಗೊಬ್ಬರ ಎಷ್ಟು ಹಾಕಿದ್ವಿ, ಮತ್ತೊಂದು ಬೆಳೆ ಇರ್ಬೋದು,